CSI ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಯವರು ಇದೇ ಶನಿವಾರ 4ನೇ ತಾರೀಕಿಗೆ 10:30 ಗಂಟೆಗೆ ಕಟ್ಪಾಡಿಯಲ್ಲಿ ನಾವು ಒಂದು ಲಂಬಾರ್ಡ್ ಮಿಷನ್ ಹಾಸ್ಪಿಟಲ್ ಹೆಲ್ತ್ ಸೆಂಟರ್ ಆರೋಗ್ಯ ಕೇಂದ್ರ ಲಂಬಾರ್ಡ್ ಮಿಷನ್ ಹಾಸ್ಪಿಟಲ್ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದೇವೆ. ಇದು ನಮ್ಮ ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಲೊಕೇಶನ್ ಅಲ್ಲಿ ಇದೆ. ಇದನ್ನು ಉದ್ಘಾಟಿಸುವವರು ನಮ್ಮ ಬಿಷಪ್ರಾದ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀ ವಿನಯ್ ಸೊರಕೆ ಅವರು, ಮಾಜಿ MLA ಹಾಗೂ ಮಿನಿಸ್ಟರ್ ಅವರು, ಹಾಗೂ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನ ನಿರ್ದೇಶಕರಾದ ಫಾದರ್ ಫೌಸ್ಟಿ ಲೋಬೋ ಇವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಅವರೊಟ್ಟಿಗೆ ನಮ್ಮ ಗೌರವ ಅತಿಥಿಗಳಾಗಿ ಡಾಕ್ಟರ್ ಎ ರವೀಂದ್ರನಾಥ್ ಶೆಟ್ಟಿ, ಇವರು ಮುಂಚೆ ಅಲ್ಲೇ ಸರಸ್ವತಿ ಕ್ಲಿನಿಕ್ ಅನ್ನು ನಡೆಸ್ತಾ ಇದ್ರು, ಅವರೊಬ್ಬರು. ಮಿಸಸ್ ಪ್ರಭಾ ಬಿ ಶೆಟ್ಟಿ, ಅವರು ಫಾರ್ಮರ್ ಪ್ರೆಸಿಡೆಂಟ್ ಕಟ್ಪಾಡಿ ಗ್ರಾಮ ಪಂಚಾಯತ್. ಮಿಸ್ಟರ್ ಇಕ್ಬಾಲ್ ಶಂಸುದ್ದೀನ್, ಬಿಸ್ನೆಸ್ ಮ್ಯಾನ್. ಮಿಸ್ಟರ್ ಪ್ರಶಾಂತ್ ಜರ್ತನ್ನ, ಡೈರೆಕ್ಟರ್ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಗವರ್ಮೆಂಟ್ ಆಫ್ ಕರ್ನಾಟಕ. ಶ್ರೀ ಐವನ್ ಡಿ ಸೋಮ್ಸ್, ಟ್ರೆಜರರ್ ಖಜಾಂಜಿ, CSI ಕರ್ನಾಟಕ ಸದರ್ನ್ ಡಯಾಸಿಸ್. Reverend Kishore Kumar, Area Chairman, CSI Karnataka Southern Diocese. Reverend Akshay Amanna, Presbyter in Charge, CSI Christ Church, Ambadi. ಹಾಗೂ ಮಿಸ್ಟರ್ ಸ್ಟೀಫನ್ ಕಕ್ಕಡ, ಅಸೋಸಿಯೇಟ್ ಸೆಕ್ರೆಟರಿ, CSI Karnataka Southern Diocese. ಇವರು ಗೌರವ ಅತಿಥಿಗಳಾಗಿ ಬರಲಿಕ್ಕಿದ್ದಾರೆ. ಸಮಯ 10:30 ಗಂಟೆ ಕಟ್ಪಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಇಲ್ಲಿ ಇರುವ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಗೆ ಗೊತ್ತಂತೂ ಈಗಾಗಲೇ ನಮಗೆ ಮಿಷನ್ ಆಸ್ಪತ್ರೆಯವರು ಬೆಳಕು ಕಾಪು ಅಲ್ಲಿ ಒಂದು ಔಟ್ರೀಚ್ ಕ್ಲಿನಿಕ್ ಅನ್ನು ನಾವು ನಡೆಸ್ತಾ ಇದ್ದೇವೆ. ಅದು ಉಚಿತವಾಗಿ ನಾವು ನಡೆಸ್ತಾ ಇದ್ದೇವೆ. ಅಲ್ಫಲಾ ಕ್ಲಿನಿಕ್ ಅಂತ ಜಮೇತ್ ಉಲ್ಫಲಾ ಅವರ ಜಂಟಿ ಆಶ್ರಯದಲ್ಲಿ ನಾವು ಅದನ್ನು ನಡೆಸ್ತಾ ಇದ್ದೇವೆ. ಇದು 2ನೇ ಬಾರಿ ನಾವು ನಡೆಸುವ ಕ್ಲಿನಿಕ್ ಮಾತ್ರ ಅಲ್ಲ, ಇದು ಒಂದು ಆರೋಗ್ಯ ಕೇಂದ್ರ, ಹೆಲ್ತ್ ಸೆಂಟರ್, ಅಥವಾ ಇಂಗ್ಲಿಷ್ ಅಲ್ಲಿ ಪಾಲಿಕ್ಲಿನಿಕ್ ಅಂತ ಹೇಳ್ತಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಕೆಲವರು ನಮ್ಮ ಪ್ರಾಯದವರು ಗೊತ್ತಿರ್ತದೆ, ಮಿಷನ್ ಹಾಸ್ಪಿಟಲ್ ಮುಂಚೆ ಬೇರೆ ಬೇರೆ ಕಡೆಯಲ್ಲಿ ಪಾಲಿಕ್ಲಿನಿಕ್ ಅನ್ನು ನಡೆಸ್ತಾ ಇದ್ರು. ಕೊರಕರಪಾಡಿ, ಯದಪದವು, ಮಲ್ಪೆ, ಕಾರ್ಕಳ, ಪರ್ಪಲೆ. ಅದು ಹಲವಾರು ಕಾರಣಗಳಿಂದ ಇದೆಲ್ಲ ಮುಚ್ಚಲ್ಪಟ್ಟಿತ್ತು. ಈಗ ಇನ್ನೊಮ್ಮೆ ಬಾರಿ ನಾವು ಇನ್ನೊಮ್ಮೆ ಔಟ್ರೀಚ್ ಕ್ಲಿನಿಕ್ಸ್, ಎಲ್ಲ ಪಾಲಿಕ್ಲಿನಿಕ್ಸ್ ಅನ್ನು ನಾವು ಸ್ಥಾಪಿಸಲು ಹೊರಟಿದ್ದೇವೆ. ಇದಕ್ಕೆ ನಮ್ಮ ಕಾನ್ಸೆಪ್ಟ್ ಎಂತ ಅಂತ ಹೇಳಿದ್ರೆ, ಹಬ್ ಅಂಡ್ ಸ್ಪೋಕ್ ಮಾಡಲ್ ಅಂತ. ನಡುವಲ್ಲಿ ಹಬ್ ಅದು ನಮ್ಮ ಮಿಷನ್ ಆಸ್ಪತ್ರೆ ಇಲ್ಲಿ ಇರುವಂತದ್ದು. ಸ್ಪೋಕ್ಸ್ ಅದು ಹೊರಗಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಔಟ್ರೀಚ್ ಕ್ಲಿನಿಕ್ಸ್. ಈಗ ಕಟ್ಪಾಡಿ ಆಯ್ತು, ಕಾಪು ಆಯ್ತು, ಇನ್ನು ಬೇರೆ ಕಡೆಯಲ್ಲಿ ಕೂಡ ನಾವು ಇದನ್ನು ನೆಕ್ಸ್ಟ್ 2 years ಅಲ್ಲಿ ನಾವು ಅದನ್ನು ಉದ್ಘಾಟಿಸಲಿದ್ದೇವೆ ಬೇರೆ ಬೇರೆ ಕಡೆಯಲ್ಲಿ. ಯಾಕಂತ ಹೇಳಿದ್ರೆ, ಈಗ ಎಲ್ಲರೂ ಆ ಹಳ್ಳಿಗಳಿಂದ ನಮ್ಮ ಉಡುಪಿ ಪಟ್ಟಣಕ್ಕೆ ಬರಬೇಕಾಗುತ್ತೆ ಕನ್ಸಲ್ಟೆಂಟ್ ಅನ್ನು ನೋಡುವುದಾಗ. ಇನ್ನು ಮುಂದೆ ನಾವು ನಮ್ಮ ಆಸ್ಪತ್ರೆ ಕನ್ಸಲ್ಟೆಂಟ್ ಅವರು ಅವರ ಹತ್ರ ಹೋಗ್ತಾರೆ. ಸೊ ಈ ಕ್ಲಿನಿಕ್ ಅಲ್ಲಿ ಕೇವಲ ಸಣ್ಣ ಕ್ಲಿನಿಕ್ ಅಲ್ಲ, ಜನರಲ್ ಪ್ರಾಕ್ಟೀಷನರ್ ಇರ್ತಾರೆ. ಅದು ಸಮಯ 8 ಗಂಟೆಯಿಂದ 6 ಗಂಟೆ ತನಕ ಓಪನ್ ಇರ್ತದೆ. ಭಾನುವಾರ ರಜೆ ಇರ್ತದೆ. ಆದ್ರೆ ಲ್ಯಾಬಾರೆಟರಿ ಅದು 7 o'clock, 7 ಗಂಟೆಯಿಂದ 6 ಗಂಟೆ ತನಕ ಲ್ಯಾಬಾರೆಟರಿ ಓಪನ್ ಇರ್ತದೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಫಾಸ್ಟಿಂಗ್ ಬ್ಲಡ್ ಶುಗರ್ ಎಲ್ಲ ಮಾಡುವಾಗ ಬೆಳಿಗ್ಗೆ ಇರಬೇಕು. ಸೊ ಲ್ಯಾಬಾರೆಟರಿ ನಮ್ದು 7 o'clock ಓಪನ್ ಆಗ್ತದೆ. ಅಲ್ಲಿ ಜನರಲ್ ಪ್ರಾಕ್ಟೀಷನರ್ ಇದ್ದಾರೆ, ನಮ್ಮ ಹಲವಾರು ಕನ್ಸಲ್ಟೆಂಟ್ಸ್ ನವರು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 4 ದಿವಸ, ವಾರದಲ್ಲಿ 4 ದಿವಸ ಬೆಳಿಗ್ಗೆ 9:30 ಇಂದ 3:30 ತನಕ ಗೈನಕಾಲಜಿಸ್ಟ್ ಅಲ್ಲಿ ಇರ್ತಾರೆ. ನಮ್ಮದೇ ಗೈನಕಾಲಜಿಸ್ಟ್ ಡಾಕ್ಟರ್ ಪವಿತ್ರ ಅಂತ. ಮಧ್ಯಾಹ್ನ ಹೊತ್ತಿನಲ್ಲಿ ವಾರಕ್ಕೆ 2 ಸರ್ತಿ ನಮ್ಮ ಫಿಸಿಷಿಯನ್ಸ್, ಕನ್ಸಲ್ಟೆಂಟ್ ಫಿಸಿಷಿಯನ್ಸ್ ಅಲ್ಲಿ 2 ಸರ್ತಿ, ವಾರದಲ್ಲಿ 2 ಸರ್ತಿ 3 ರಿಂದ 6 ಗಂಟೆ ತನಕ ಇರ್ತಾರೆ. 2 ಸರ್ತಿ ನಮ್ಮ ಆಫ್ಥಮಾಲಜಿಸ್ಟ್, ಕನ್ಸಲ್ಟೆಂಟ್ ಆಫ್ಥಮಾಲಜಿಸ್ಟ್ 2 ಸರ್ತಿ ವಾರದಲ್ಲಿ. ENT ಸರ್ಜನ್, ನಮ್ಮದೇ ಆದ ENT ಸರ್ಜನ್ ಕೂಡ ಈಗ ಇದ್ದಾರೆ, ಅವರು ವಾರಕ್ಕೆ 2 ಸರ್ತಿ. ಹಾಗೂ ಒಂದು ಜನರಲ್ ಸರ್ಜನ್ ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ತನಕ ಅವರು ಇರ್ತಾರೆ. ಜನರಲ್ ಪ್ರಾಕ್ಟೀಷನರ್ ಅಲ್ಲ, ಆದ್ರೆ ನಮ್ಮ ಕನ್ಸಲ್ಟೆಂಟ್ಸ್ ಕೂಡ ಅಲ್ಲಿ ಹೋಗ್ತಾರೆ. ಅದು ಪೇಷಂಟ್ ಅವರಿಗೆ ಆ ಸುತ್ತಮುತ್ತಲ ಇರುವ ಜನರಿಗೆ, ಅದು ಕನ್ಸಲ್ಟೆಂಟ್ಗೆ ಇಲ್ಲಿ ನೋಡ್ಲಿಕ್ಕೆ ಬರ್ಬೇಕಂತಿಲ್ಲ, ಅಲ್ಲೇ ನೋಡ್ಬೋದು.
ಪ್ಲಸ್ ಫಸ್ಟ್ ಏಡ್ ಕ್ಲಿನಿಕ್ ಮತ್ತೆ ಎಕ್ಸ್ರೇ ಯೂನಿಟ್ ಕೂಡ ಇದೆ. ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋ ಮಟ್ಟಿಗೆ ಲ್ಯಾಬೋರೇಟರಿ ಬೇರೆ ಇದೆ, ನಮ್ಮಲ್ಲಿ ಲ್ಯಾಬೋರೇಟರಿ ಕೂಡ ಇದೆ, ಆದ್ರೆ ಎಕ್ಸ್ರೇ ಯೂನಿಟ್ ಕೂಡ ನಾವು ಅದನ್ನು ಹಾಕ್ತೇವೆ. ಅಲ್ಲಿ ನಂಗೆ ಗೊತ್ತಿರೋ ಮಟ್ಟಿಗೆ ಎಕ್ಸ್ರೇ ಯೂನಿಟ್ ಕಟ್ಪಾಡಿಯಲ್ಲಿ ಇಲ್ಲ, ಅವರೆಲ್ಲರೂ ಆಸ್ಪತ್ರೆಗೆ ಬರಬೇಕು. ಸೊ ಎಕ್ಸ್ರೇ ಯೂನಿಟ್ ಅನ್ನು ಕೂಡ ನಾವು ಅಲ್ಲಿ ಇಡ್ತೇವೆ. ಸೊ ಎಲ್ಲಾ ಸೌಲಭ್ಯಗಳು ಇದೆ. ನರ್ಸ್ ಇದ್ದಾರೆ, ಮತ್ತೆ ಕಂಪೌಂಡರ್ ಇದ್ದಾರೆ, ಮತ್ತೆ ನಮ್ಮ ಡಾಕ್ಟರ್ಸ್ ನವರು ಕೂಡ ಇರ್ತಾರೆ. 8 ರಿಂದ 6 ಗಂಟೆ ತನಕ ಬ್ಲಡ್ ಟೆಸ್ಟ್, ಲ್ಯಾಬೋರೇಟರಿಯಲ್ಲಿ ಬ್ಲಡ್ ಟೆಸ್ಟ್, ಎಲ್ಲ ಬ್ಲಡ್ ಟೆಸ್ಟ್ ಇದೆ. ಲ್ಯಾಬೋರೇಟರಿಯಿಂದ ನಾವು ಮನೆಗೆ ಸ್ವಲ್ಪ ಜನರನ್ನು ಕಳಿಸ್ತೇವೆ. ಬ್ಲಡ್ ಟೆಸ್ಟ್ ಬೇಕಾದ್ರೆ ಕೆಲವರು ವಯಸ್ಸಾದವರು ಇರ್ಬೋದು, ಆದ್ರೆ ಹೊರಗೆ ಬರ್ಲಿಕ್ಕೆ ಆಗದವರು ಇರ್ಬೋದು, ಅವರಿಗೆಲ್ಲ ನಾವು ಮನೆಗೆ ಹೋಗಿ ನಾವು ಬ್ಲಡ್ ಟೆಸ್ಟ್ ಅನ್ನು ಮಾಡ್ತೇವೆ. ಸೊ ಎಲ್ಲ ಸೌಲಭ್ಯಗಳು, ಈ ಆಸ್ಪತ್ರೆಯಲ್ಲಿ ಇರುವ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಅದನ್ನು ಅಲ್ಲಿ ಇದು ಮಾಡ್ತೇವೆ. ಇದು ನೀವೆಲ್ಲರೂ ಅದಕ್ಕೆ ಬೆಂಬಲ ಕೊಡಬೇಕು. ಮುಖ್ಯವಾಗಿ ಒಂದು ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ, ನಮ್ಮ ಮಿಷನ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ನಡೀತಾ ಇದೆ, ಡಯಾಲಿಸಿಸ್ ಕೇಂದ್ರ ಇದೆ. ಆ ಡಯಾಲಿಸಿಸ್ಗೆ ಬರುವವರು 50% ಅವರು ಕ್ಯಾಥಲಿಕ್ ಸಭಾವರಿಗೆ ಅವ್ರದ್ದು ರಿಯಾಯಿತಿ ಕೊಡ್ತಾರೆ. 50% ನಮ್ಮ ಕಾಸ್ಟ್ ಇನ್ನು ಕ್ಯಾಥಲಿಕ್ ಸಭಾ ಅವರು ಡಿಸ್ಕೌಂಟ್ ಆಗಿ ಕೊಡ್ತಾರೆ. ಸೊ ಅದು ಕೂಡ ಅದು ಯಾಕಂತೇಳಿ ನಮ್ಮ ಡಯಾಲಿಸಿಸ್ ಅದು ಸರ್ವಿಸ್ ಮೋಟಿವ್. 1,000 ಡಯಾಲಿಸಿಸ್ 1,000 ಆದ್ರೆ 500 ರೂಪಾಯಿ ಕ್ಯಾಥಲಿಕ್ ಸಭಾ ಅವರು ಕೊಡ್ತಾರೆ. ಸೊ ಅದನ್ನು ಗಮನಿಸಿ. ಮತ್ತೆ ನೆಕ್ಸ್ಟ್ ಸಂಡೇ 12ನೇ ತಾರೀಕು ಭಾನುವಾರ ಅಲ್ಲಿ ನಮಗೆ ಫ್ರೀ ಮೆಡಿಕಲ್ ಕ್ಯಾಂಪ್ ಇದೆ. ನಮ್ಮ ಕನ್ಸಲ್ಟೆಂಟ್ಸ್ ಅವರೆಲ್ಲ ನೆಕ್ಸ್ಟ್ ವೀಕ್ 7th ಗೆ ಅಲ್ಲಿ ಮೆಡಿಕಲ್ ಕ್ಯಾಂಪಿಗೆ ನಮ್ಮ ಕನ್ಸಲ್ಟೆಂಟ್ಸ್ ಅವರೆಲ್ಲ ಇರ್ತಾರೆ. ಅದು ಫ್ರೀ ಮೆಡಿಕಲ್ ಕ್ಯಾಂಪ್. ಸೊ ದಯವಿಟ್ಟು ನೀವೆಲ್ಲರೂ